जय भीम जय भीम जय जय भीम 134ನೇ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜಯಂತಿನ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀವಿ. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ. ಬರೀ ದಲಿತರಿಗೆ ಸೀಮಿತ ಇಲ್ಲ, ಎಲ್ಲಾ ಸಮಾಜದ ವರ್ಗವರು ನಾಯಕರಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಆ ಕಾರಣಕ್ಕೆ ಎಲ್ಲಾ ಕಡೆ ಅಂಬೇಡ್ಕರ್ ಜಯಂತಿನ ಎಲ್ಲ ಇಡೀ ದೇಶದಲ್ಲಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ನಮಗೆಲ್ಲ ಅದು ಗೊತ್ತಿದ್ದಂಗೆ ನಮಗೆಲ್ಲ ಸೌಭಾಗ್ಯ, ಇಡೀ ದೇಶದ ಜನರಿಗೆ ಒಂಥರ ಸೌಭಾಗ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅಂದರೆ ನಮ್ಮ ಗತಿ ಏನಾಗೋದಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಬರೆಯೋಕ್ಕೆ ಒಂದು ಅವಕಾಶ ಸಿಕ್ತು. ಅವ್ರಿಗೆ ಸಂವಿಧಾನ ಅವಕಾಶ ಸಿಕ್ಕಿದ್ದಕ್ಕೆ ಅವ್ರೇನು ಹಡಾವುಡಿಯಲ್ಲಿ ಮಾಡ್ದಿಲ್ಲ. ಅವ್ರು ಬೇಕಾದರೆ ಬರಿಬೋದಾಗಿತ್ತು, ಏನು ಬೇಕಾದರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಬರೆದು ಮುಗಿಸ್ಬೋದಾಗಿತ್ತು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಎಲ್ಲ ಸಮಾಜದ ವರ್ಗವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು 3 ವರ್ಷ ಕಾಲಾವಕಾಶ ತಗೊಂಡ್ರು. ಅವ್ರ ಒಂದು ಬುಕ್ ನಮ್ಮ ಲಕ್ಷ್ಮೀನಾರಾಯಣ ಅವರು ಪ್ರತಿ ಸಲ ನಾವು ಎಲ್ಲನ ಆಚೆ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಅವ್ರು ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧರ್ಮಪತಿ ಬರ್ತಿರೋದು ಬುಕ್ಕನ್ನು ಓದ್ಕೊಂಡು ಹೋಗ್ತಾರೆ. ನಾನು ಆ ಬುಕ್ಕಲ್ಲಿ ಅವಾಗ ಕೇಳ್ತಾ ಇರ್ತೀನಿ ಏನಿದೆ ಏನಕ್ಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನೋ ಒಂದು ಮನ್ಸಾರೆ ಅದು ನನಗೆ, ಅದು ಏನಂತ ಗೊತ್ತಿಲ್ಲ, ಅದು ನಾನು ಹೇಳ್ತಿಲ್ಲ, ಅಷ್ಟಿಷ್ಟು ಅಭಿಮಾನ ಪ್ರೀತಿ ಇಲ್ಲ ನನಗೆ, ಅದು ಮನ್ಸಾರೆ ಆ ಪ್ರೀತಿ. ಅದು ನಾನು ಅವರು ಅವಾಗ ಕೇಳ್ತಾ ಇರ್ತೀನಿ, ಏನು ಸರ್ ಏನಲ್ಲಿ ಬುಕ್ಕಲ್ಲಿ ಬರೆದಿದೆ ಏನಂತ. ಇಲ್ಲ ಅವರು ಒಂದು ಧರ್ಮಪತಿಯನ್ನ ಒಂದು ಬುಕ್ಕನ್ನು ಬರೆದಿದ್ದಾರೆ. ಅವ್ರು ಏನು ಸಂವಿಧಾನ ಬರೆಯೋ ಟೈಮಲ್ಲಿ 18 ಆರೋಗ್ಯ ಸರಿಗಿಲ್ಲ ಅಂತೆ, ಆರೋಗ್ಯ ಚೆನ್ನಾಗಿರ್ತಿರ್ಲಿಲ್ಲ ಅಂತೆ. ಆರೋಗ್ಯ ಚೆನ್ನಾಗಿಲ್ಲ ಅಂದರೂ ಅವ್ರು ಹೆಂಡತಿ ಒತ್ತಡ ಮಾಡಿದ್ರು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ನೀವು ಇಷ್ಟೊತ್ತು ಇದು ಮಾಡ್ತಾ ಇದ್ರಲ್ಲ, ಸಂವಿಧಾನ ಬರೆಯೋಕೆ ನೀವು ತಲೆ ಕೆಡ್ಸ್ಕೊಂಡಿದ್ದಿರಲ್ಲ, ದಯಮಾಡಿ ಒಂದು ರೆಸ್ಟ್ ತೊಗೊಂಡು ನೀವು ಮಾಡಿ ಅಂದ್ರೂ ಒಪ್ತಾ ಇಲ್ಲ ಅಂತೆ. ಇಲ್ಲ ನನಗೊಂದು ಜವಾಬ್ದಾರಿ ಕೊಟ್ಟವ್ರೆ, ಮುಂದಿನ ದಿನಲ್ಲಿ ಎಲ್ಲ ಸಮಾಜದವ್ರಿಗೂ ನ್ಯಾಯ ದೊರಕಬೇಕು, ಹೆಚ್ಚು ಕಡಿಮೆ ಆಗಿಬಿಟ್ರೆ ಆ ಶಾಪ ನನ್ನ ತಟ್ಟದ ಅಂತ ನಾನು ಸತ್ರು ಪರವಾಗಿಲ್ಲ, ನಾನು ಅದು ಸಂವಿಧಾನ ಬರೆಯೋದು ಮುಖ್ಯ ಅಂತ ಹೇಳ್ಬಿಟ್ಟು 18 ಗಂಟೆ ಡೈಲಿ ಬರೆಯೋರಂತೆ. 18 ಗಂಟೆ ಡೈಲಿ ಬರೆಯೋರಂತೆ. ಅವ್ರು ಎಷ್ಟು ಕಷ್ಟದಲ್ಲಿ ಬಕ್ಕಿದ್ರೆ ಅಂತ ನಮಗೆಲ್ಲ ಗೊತ್ತಿರೋದು ವಿಚಾರ. ಇನ್ನೊಂದು ಬುಕ್ಕಲ್ಲೇ ಓದಿ ಹೇಳ್ತಾ ಇದ್ರು, ಅವ್ರು ಸ್ಕೂಲಲ್ಲಿ ಕೂತುವಾಗ ಇವ್ರು ಅನ್ಟಚಬಲ್ ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆ ಸೇರ್ತಾ ಇಲ್ಲಂತೆ. ಎಲ್ಲ ಕಾರ್ನರಲ್ಲಿ ಕೂತ್ಕೊಂಡು ಅದೆಲ್ಲ ಸತ್ಯ, ನಿಮಗೆಲ್ಲ ಗೊತ್ತಿರೋದು ವಿಚಾರ, ಎಲ್ಲ ಸತ್ಯ ಅದು ಗೊತ್ತಿರೋದು ವಿಚಾರ, ಏನು ಮುಚ್ಕೋದು ಏನಿಲ್ಲ. ಅಂಬೇಡ್ಕರ್ ಅವರು ಮಕ್ಕಳ ಜೊತೆ ಕೂರುಕು ಕೊಡ್ತಾ ಇಲ್ಲ ಅಂದ್ರೆ ಏನಕ್ಕಂದ್ರೆ ನೀವು ಅನ್ಟಚಬಲ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾರ್ನಲ್ಲಿ ಹೊರಗಡೆ ಒಂದ್ ಕಡೆ ಕೂಡಿಸ್ತಾ ಇದ್ರಂತೆ. ಹಂಗೆ ತೊಂದರೆ ಪಟ್ಟಿ ಓದಿ ಅವ್ರು ಎತ್ತಿದ್ದಲ್ಲಿ ಬಡದ ಅವಮಾನ ಇಲ್ಲ ಹೇಳಕ್ಕಾಗಲ್ಲ, ಅದು ಅವ್ರಿಗೆ ಅವಮಾನ ಅಂದ್ರೆ ನಮ್ಗೆಲ್ಲ ಅವಮಾನನೇ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ಆ ಬುಕ್ಕಲ್ಲಿ ಬರ್ದಿರೋದು ಅವ್ರ ತಂದೆಯವರು ಆರೋಗ್ಯ ಸರಿಗಿಲ್ಲ ಅಂತೆ. ಗೋರೆಗಾಂವ್ ಅಂತ ಮಹಾರಾಷ್ಟ್ರದಲ್ಲಿ ಇದ್ರು. ಅವ್ರ ತಂದೆಯವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಗೋರೆಗಾಂವ್ ಅಂತ ಮಹಾರಾಷ್ಟ್ರ ಇದ್ರೆ ಒಂದು 40-50 ಕಿಲೋಮೀಟರ್ಲಿ ಗೋರೆಗಾಂವ್ ಅಂತ ಇದೆ, ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅಲ್ಲಿಂದ ಇವ್ರ ತಂದೆಯವರು ಆರೋಗ್ಯ ಸರಿಗಿಲ್ಲ ಅಂತ ಟೆಲಿಗ್ರಾಮ್ ಬಂದಿದ್ದ ಕಾರಣಕ್ಕೆ ಏನು ಮಾಡಿದರೆ, ಇವರು ಆ ತಮ್ಮವ್ರು ಇದ್ರಂತೆ ಜೊತೆಯಲ್ಲಿ. ಇವ್ರ ತಮ್ಮವ್ರು ಏನು ಮಾಡ್ತಾರೆ, ಟ್ರೈನಲ್ಲಿ ಹತ್ತಿ ಬಾಂಬೆಗೆ ಹೋಗ್ತಾರಂತೆ. ಈಗ ಬಾಂಬೆಯಿಂದ ಗೋರೆಗಾಂವ್ ಹೋಗ್ಬೇಕಾದ್ರೆ VT ರೈಲ್ವೆ ಸ್ಟೇಷನಿಂದ 40 ಕಿಲೋಮೀಟರ್ ಆಗ್ತದೆ. 40 ಕಿಲೋಮೀಟರ್ ಅಂದರೆ ಭಾಳ ದೂರ. 40 ಕಿಲೋಮೀಟರ್ ಅವಾಗೆಲ್ಲ ಸೈಕಲ್ಗಳು ನಡ್ಕೊಂಡು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು. ಅವಾಗ ಎತ್ತಿನ ಗಾಡಿಗಳು ಅಂತೆ, ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡ್ರಂತೆ. ಕೂತ್ಕೊಂಡು ಸ್ವಲ್ಪ ಮುಂದೆ ಹೋದ್ರಂತೆ, ಎತ್ತಿನ ಗಾಡಿಗಳು ನೋಡ್ತಾ ಅಪ್ಪರ್ ಕಾಸ್ಟ್ ನಡೀತಾರಂತೆ. ಅವ್ನು ಏನು ಹೆಸರು ನಿಮ್ಮದು ಏನು ಅಂತ ಕೇಳ್ತಾರಂತೆ. ಅವ್ರ ಹೆಸರುಗಳು ಹೇಳ್ತಾರಂತೆ, ಅವ್ರ ತಮ್ಮನ ಹೆಸರು ಹೇಳ್ತಾರಂತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಾರಂತೆ. ನನ್ನ ದಲಿತ ಸಂಬಂಧಪಟ್ಟಿದ್ದು ಅಂತ ಹೇಳಿದ ತಕ್ಷಣ ಅವ್ನು ಎತ್ತಿನ ಗಾಡಿಯಲ್ಲಿ ನಿಲ್ಲಿಸ್ಬಿಡ್ತಾರಂತೆ. ಇಲ್ಲಪ್ಪ ನೀನು ಇಳಿಯಪ್ಪ, ಮೊದಲೇ ನಾನು ನಿನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ನಿಲ್ಲಿಸಿ, ನೀನು ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ನ ಜೊತೆ ನಾನು ಕೂರೋಕ್ಕಾಗಲ್ಲ, ನಾನು ನಡ್ಕೊಂಡು ಬರಬೇಕಾಗ್ತದೆ, ಹಾಗಾಗಿ ಚಾರ್ಜ್ ನೀನು ಡಬಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಡಬಲ್ ಕೇಳ್ತಾರಂತೆ. ಡಬಲ್ ಚಾರ್ಜ್ ಕೇಳ್ತಾರಂತೆ. ಅಂದರೆ ಡಬಲ್ ಚಾರ್ಜ್ ಕೊಡಿ, ನಾನು ನಡ್ಕೊಂಡು ಬರಬೇಕಾಗ್ತದೆ, ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಬರೋಲ್ಲ ನಿಮ್ಮ ಜೊತೆ ನಾನು, ನೀವು ಅನ್ಟಚಬಲ್, ನೀವು ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಬರೋಲ್ಲ, ನಾನು ನಡ್ಕೊಂಡು ಬರ್ತೀನಿ, ಕೂತಿದ್ದೀರಾ ನೀವು, ಇಳ್ಸೋಕ್ಕಾಗಲ್ಲ ಅಂತ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಳ್ತಾರಂದ್ರೆ ಅವ್ರ ಮುಂದೆನೇ ಗಾಡಿ ತೊಳಿತಾರಂತೆ. ಅವ್ರು ಏನಾಗಿರ್ಬೋದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾಗಿರ್ಬೋದು. ಆ ಕಾರಣಕ್ಕೆ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಾಂದರೆ ಯಾರೂ ಸಮಾನ. ಇವತ್ತು ನಾನು ಮಂತ್ರಿಯಾಗಿ ನಿಮ್ಗೆ ಹೇಳ್ದೆ ಮುಂಚೆನೆ, ಇವತ್ತು ಮಂತ್ರಿಯಾಗಿ ನಿಂತಿದ್ದೀನಿ ನಾನು. ಏನಕ್ಕೆ ಮಂತ್ರಿಯಾಗಿ ನಿಂತಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದು ಸಮಾನ ಹಕ್ಕು ಸಿಗ್ಬೇಕಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರಲ್ಲಿ ಇಷ್ಟು ಮಂತ್ರಿ ಸ್ಥಾನ ಕೊಡ್ಬೇಕಂತ, ಈ ಪ್ರತಿ ದಿಕ್ಕಾಣಿಗೆ ಅಲ್ಪಸಂಖ್ಯಾತರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಇದ್ದಿದ್ದ ಕಾರಣಿಗೆ ಇಡೀ ದೇಶದಲ್ಲಿ ಆ ಸಂವಿಧಾನ ಪ್ರಕಾರ ಇಲ್ಲೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಅಂದರೆ ಇವತ್ತು ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಇಷ್ಟು ಜನ ಮಂತ್ರಿ ಕೊಡಬೇಕು ಅಂತ ಹೇಳಿದ್ದಕ್ಕೆ ಆ ಕಾರಣಕ್ಕೆ ನಾನು ಇವತ್ತು ಮಂತ್ರಿ ಆಗಿರೋದು. ಅಂದರೆ ಬಾಬಾ ಸಾಹೇಬ್ ಹೆಮ್ಮೆದ ವಿಚಾರ. ಹಾಗಾಗಿ
ನಾವು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಮರೆಯೋಂಗಿಲ್ಲ. ನೀವೆಲ್ಲ ಅಷ್ಟೇ ಕೇಳೋದು ಅವ್ರ ಒಂದು ದೇಶಕ್ಕೆ ಒಳ್ಳೇದಾಗಲಿ ಅಂತ ಈ ಸಂವಿಧಾನ ಬರ್ತಾರೆ. ನಾನು ಪ್ರತಿ ಸಲ ಎಲ್ಲರಿಗೂ ಹೇಳ್ತೀನಿ, ದೊಡ್ಡವ್ರು ಹೇಳ್ದಂಗೆ ಯಾವುದು ಜಾತಿ ಇಲ್ಲ. ಯಾರು ಕೇಳುವಾಗ ಕೇಳಿ ಹುಟ್ಟಲ್ಲ, ಅಮ್ಮ ತಾಯಿ ನಾನು ಹಿಂದೂ ಆಗಬೇಕು, ನಾನು ಮುಸಲ್ಮಾನ್ ಆಗ್ಬಿಡ್ಬೇಕು ಅರ್ಜಿ ಹಾಕಿ ಯಾರು ಹುಟ್ಟಲ್ಲ. ಅವ್ರವ್ರ ಸಮಾಜದಲ್ಲಿ ಹುಟ್ಟಿದ್ದಾರೆ, ಅವ್ರವ್ರ ಸಮಾಜಕ್ಕೆ ನೀವು ಗೌರವ ಕೊಡಿ. ಅಂದರೆ ನಾನು ರಾಜಕಾರಣಿಗೆ ಪರ್ಟಿಕ್ಯುಲರ್ ಹೇಳೋದು, ಇವತ್ತೇನು ವ್ಯವಸ್ಥೆ ಇದೆ ರಾಜಕೀಯದಲ್ಲಿ, ಆ ವ್ಯವಸ್ಥೆ ನೋಡಿ ನಾನು ಹೇಳ್ತಾ ಇರೋದು. ಈಗ ಬರೀ ಏನಾಗಿದೆ, ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಕುರ್ಚಿ. ನಾವು ನೋಡಿದ್ದೀವಿ ಏನೇನು ಮಾತಾಡ್ತಾರೆ ಅಸೆಂಬ್ಲಿ ಟೈಮಲ್ಲಿ, ನಾವು ನಿಮ್ಗೆ ಬೀಳ್ಸಿ ಹೇಳಂಗಿಲ್ಲ. ಅದು ಅಂದರೆ ಅವರೆಲ್ಲ ಒಂದೇ, ಏನಾರ ಮಾಡಿ ಅವ್ರು ಕುರ್ಚಿಗೋಸ್ಕರ ಇದೆಲ್ಲ ಹೋರಾಟ ಮಾಡ್ತಾ ಇದ್ರೆ ನಾವೆಲ್ಲ ಅಣ್ಣ ತಂದಿರು. ನಾವು ದೇಶಕ್ಕೋಸ್ಕರ ದುಡಿಯೋರು. ರಾಜಕಾರಣಿಗಳು ನನ್ನ ಸಲಹೆ, ರಾಜಕಾರಣಿಗಳು ಪರ್ಟಿಕ್ಯುಲರ್ ಏನಂದ್ರೆ, ರಾಜಕಾರಣಿ ಅಂದರೆ ಲಕ್ಷಾಂತರ ಜನ ಎಲ್ಲ ನಮ್ಮನ್ನು ನಂಬಿರ್ತಾರೆ, ಜಾತಿ ನೋಡಲ್ಲ. ಈಗ ನಾನು MLA ಆಗಿದ್ದೀನಿ, ನಾನು ಒಂದು ಸಮಾಜಕ್ಕೆ ನಾನು ಸೀಮಿತನ, ಎಲ್ಲ ಸಮಾಜದ ವರ್ಗವ್ರಿಗೂ 2,50,000 ಮತದಾರರಿಗೂ ನಾನು MLA. ನಾನೇನಾರ ಇವ್ರು ಹಿಂದೂ ಮುಸಲ್ಮಾನ್ ನೋಡ್ರೆ ನಮ್ಮ ಮಕ್ಕಳು ಹುಳಾಬಿದ್ದು ಸಾಯ್ತಾರೆ. ಅದು ಹಂಗಾಗಿ ನಾನು ಎಲ್ಲ ಸತಿ ರಾಜಕಾರಣಿಗಳಿಗೆ ಹೇಳ್ತೀವಿ, ನೀವೇನಾರ ಜಾತಿ ಮಾಡಂಗಿದ್ರೆ ದಯಮಾಡಿ ರಾಜಕೀಯಕ್ಕೆ ಬರಬೇಡಿ. ನೀವು ಜಾತಿ ಮಾಡಂಗಿದ್ರೆ ಮನೆಯಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿ. ನೀವು ರಾಜಕೀಯದಲ್ಲಿ ಬಂದು ಜಾತಿ ಮಾಡಬೇಡಿ. ಹಂಗೇನಾದ್ರು ನೀವು ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗಲ್ಲ, ನಿಮಗೂ ಒಳ್ಳೇದಾಗಲ್ಲ, ಹುಳಾಬಿದ್ದು ಸಾಯ್ತಾರಂತ. ನಾವು ಎಲ್ಲ ಸಮಾಜಕ್ಕೆ ಚೂಡನ್ನ ವೈದ್ ಹೇಳ್ತಾ ಇದ್ದೀವಿ. ಎಲ್ಲ ಸಮಾಜದವ್ರಿಗೂ ತಗೊಂಡು ಹೋಗೋದು ನಮ್ಮ ಕರ್ತವ್ಯ, ಧರ್ಮ ಆಗ್ತದೆ. ಅದ್ರ ಜೊತೆಯಲ್ಲಿ ನಿಮ್ಮೆಲ್ಲ ನಾನು ಇವತ್ತು MLA ಮಾಡಿದ್ದೀರಾ. 5ನೇ ಬಾರಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಡಿಲಿಮಿಟೇಷನ್ ಆದಮೇಲೆ JJ ನಗರಲ್ಲಿ 4ನೇ ಬಾರಿ ನಾನು ಪ್ರತಿ ಚುನಾವಣೆಯಲ್ಲೂ 20,000ರಿಂದ 10,000 ಹೆಚ್ಚಾಗಿ ಲೀಡಲ್ಲಿ ಗೆಲ್ತಾ ಇದ್ದಾರೆ. ಮೊದಲನೇ ಬಾರಿ ಬಂದು ಗೆಲ್ಲುವಾಗ ನಾನು 20,000 ಅಂತರದಲ್ಲಿ ನಾನು ಗೆದ್ದಿದ್ದು. ತಿರ್ಗಾ 2013ರಲ್ಲಿ 39,000 ಏನಾಯಿತು, 2018ರಲ್ಲಿ 40,000 ಏನಾಯಿತು. ಮೊನ್ನೆ ಚುನಾವಣೆಯಲ್ಲಿ 55,000 ತಾವು ಇಟ್ಟಿದ್ದೀರ. ನನಗೇನಂದರೆ ಇವತ್ತು ದೊಡ್ಡವರಿಗೆ ನನ್ನ ಕ್ಷೇತ್ರದ ಮತದಾರರು ಇವತ್ತು MLA ಮಾಡಿ ಕಳಿಸಿದ್ದಕ್ಕೆ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ನನ್ನ ಮಂತ್ರಿ ಮಾಡಿದೆ. ಇವತ್ತು ನಾನು MLAನೇ ಆಗ್ತಾ ಇಲ್ಲ ಅಂದರೆ ನಾನು ಹೆಂಗೆ ಮಂತ್ರಿ ಆಗಕ್ಕೆ ಸಾಧ್ಯ? ಅಂದರೆ ನಿಮಗೂ ನಾನು ಗೌರವ ತರಬೇಕಾನೆ ನಮ್ಮ ಮತದಾರರಿಗೆ. ಜಮೀರ್ ಅಹಮದ್ ಖಾನ್ ಅಂದರೆ ಏನು ಹೇಳ್ತಾರೆ ಹೇಳಿ? ಜಮೀರ್ ಅಹಮದ್ ಖಾನ್ ಅಂದರೆ ಚಾಮರಾಜಪೇಟೆ MLA. ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಗೌರವ ತರಬೇಕು. ನನ್ಗೆ ಅವಕಾಶ ಸಿಕ್ಕಾದ್ಮೇಲೆ ನನ್ಗೆ ವಸತಿ ಮಂತ್ರಿ ಆದಮೇಲೆ ಸಣ್ಣ ಹೇಳ್ಬಿಟ್ಟು 5 ನಿಮಿಷದಲ್ಲಿ ಮುಗ್ತೀನಿ. ಯಾಕಂದರೆ ನಮ್ಮ ಮತದಾರರಿಗೆ ಗೊತ್ತಿರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಭಾಳ ಜನ ಎಲ್ಲಪ್ಪ MLAನೇ ಬರ್ತಾ ಇಲ್ಲ, MLA ಕಾಣ್ತಾ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತಾರೆ. ಅಂದರೆ ನನಗೆ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಇದೆ. ಏನಕ್ಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಸ್ಲಮ್ ಬೋರ್ಡ್, ನಾನು ವಸತಿ ಮಂತ್ರಿ ಆದಮೇಲೆ ನಾನು ಯಾವತ್ತು ಬೇಕಾದರೆ ಸಿದ್ದರಾಮಯ್ಯ ಅವ್ರ ಮಂತ್ರಿ ನಾನು ಕೊಡೋರು. ನಾನು ಪರ್ಟಿಕ್ಯುಲರ್ಲಿ ಕೇಳಿ ಸಿದ್ದರಾಮಯ್ಯ ಅವ್ರನ್ನ ಇಲ್ಲ ಸರ್ ನನ್ನ ವಸತಿನೇ ಬೇಕಂತ ಹೇಳ್ಬಿಟ್ಟು ತಗೊಂಡೆ. ಏನಕ್ಕಂದರೆ ನಾನು ಬಡವರು ಸಹಾಯ ಮಾಡ್ಬೋದು ಅಂತ ಹಿನ್ನೆಲೆಯಲ್ಲಿ ಆ ಪೋರ್ಟ್ಫೋಲಿಯೋನ ಹೇಳಿ ತಗೊಂಡೆ. ನಾನು ನಮ್ಮ ಇಸ್ಲಾಂ ಧರ್ಮದಲ್ಲೂ ಯಾವತ್ತೂ ಜಾತಿ ಭೇದ ಮಾಡಿ ಅಂತ ಎಂದು ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ನನಗೆ ಮಜಹಬ್ ನಹಿ ಸಿಕ್ಕಾತಾ, ಆಪಸ್ ಮೇ ಖೈರ್ ರಖ್ನಾ, ಹಿಂದಿ ಹಮ್ ಹಿಂದೂಸ್ತಾನ್ ಹಮಾರ, ಹಿಂದೂಸ್ತಾನ್ ಹಮಾರ. ನಮ್ಮ ಇಸ್ಲಾಂ ಧರ್ಮ ಇದ್ದೇ ಇರೋದು. ನೀವು ನೋಡಿದ್ದೀರಾ, ಇಲ್ಲೇ ಬಾಳ್ತಾ ಇದ್ದೀವಿ ನೀವು. ಯಾರೋ ಒಬ್ಬ ಕಿರಿಕಿರಿ ಮಾಡ್ತಾನೆ, ಯಾರೋ ಒಬ್ಬ ಮಾಡಿದ ತಕ್ಷಣ ಎಲ್ಲ ಸಮಾಧಿಗಳು ಬಿಡದ, ಯಾವನು ಮಾಡ್ತಾನೆ, ಅವನು ಯಾರು ಮಾಡ್ತಾನೆ ಅವನು ದೇಶದ್ರೋಹಿ, ಅವನು ಗುಂಡಿಟ್ಸಾಡಬೇಕು, ಜಾತಿಗೆ ಹೇಳೋದು ನಾನು. ನಾವು ಅಣ್ಣ ತಮ್ಮಲ್ಲಿ ನಾವು ಪ್ರೀತಿಯಿಂದ ಮಾಡಬೇಕು, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬರಬೇಕು. ಇವತ್ತು ನಾನು ಭಾಳ ದೇಶಕ್ಕೆ ಹೋಗಿದ್ದೀನಿ, ಬೇರೆ ಭಾಳ ದೇಶ, ಇಂಗ್ಲೆಂಡ್, ಅಮೇರಿಕಾ, ನ್ಯೂಯಾರ್ಕ್, ಸಿಂಗಾಪುರ್ ಎಲ್ಲ ಹೋಗಿ. ನನ್ನ ಅನಿಸಿಕೆ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಪ್ರೀತಿಯಿಂದ ಎಲ್ಲ ಮಾಡ್ತಾರೆ ಅಂದರೆ ಅದು ನಮ್ಮ ಕರ್ನಾಟಕ. ಅದು ಮುಂದುವರಿಸ್ಕೊಡ್ಬೇಕಂತ ನಿಮಗೆಲ್ಲ ಮನವಿ ಮಾಡ್ಕೊಂಡು ಮತ್ತೊಂದು ಬಾರಿ ನಾನು 134ನೇ ವರ್ಷದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಶುಭಾಶಯ ಕೋರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಸಂವಿಧಾನ.